ಯಜಮಾನ ಯಜಮಾನ. ನಿಮ್ಗಳ ಪ್ರೀತಿ ಆಶೀರ್ವಾದನೇ ನನಗೆ ರಕ್ಷಾ ಕವಚ ಆಗಿರ್ಬೇಕಾದ್ರೆ ಆ ರೀತಿಯೆಲ್ಲ ಏನೂ ಆಗಲ್ಲ. ನೀನೇನಾದ್ರೂ ಹೇಳು ರಾಘು, ಆ ಅಪಶಕ್ನ ಆದಾಗ್ಲಿಂದ ಯಾರ ಮನ್ಸು ಸಮಾಧಾನವಾಗಿಲ್ಲ. ಯಾವ್ದಕ್ಕೂ ಒಂದ್ ಪೂಜೆ ಮಾಡಿಸ್ಬಿಡೋಣಪ್ಪ. ನಾನ್ ಬಯಸಿದ್ದು ಈ ಕುಟುಂಬದ ಪ್ರೀತಿ. ಇವಾಗ ನನಗದ್ ಸಿಕ್ಕಿದೆ. ನಿಮ್ ಪ್ರೀತಿ ಆಶೀರ್ವಾದ ನನ್ ಮೇಲೆ ಇರ್ಬೇಕಾದ್ರೆ ಖಂಡಿತ ನನ್ಗೆ ಏನೂ ತೊಂದರೆ ಆಗಲ್ಲ. ತೊಂದರೆ ಆಗೋದಿಕ್ಕೆ ನೀವು ಬಿಡೋದಕ್ಕೆ ಚಾನ್ಸೇ ಇಲ್ಲ ಅಂತ ನನಗೆ ಗೊತ್ತು. ಆದ್ರೂ ನಿಮ್ಮೆಲ್ಲರಿಗೂ ಸಮಾಧಾನ ಆಗುತ್ತೆ ಅಂದ್ರೆ ನಾನು ಪೂಜೆ ಮಾಡೋದಕ್ಕೆ ಬರ್ತೀನಿ. ಇವಾಗ ನಿಮ್ಮೆಲ್ಲರೂ ಮನ್ಸಿಗೆ ಸಮಾಧಾನ ಆಯ್ತಾ? ಇವಾಗ ನೀವೆಲ್ಲರೂ ನೆಮ್ಮದಿಯಿಂದ ಇರಿ, ನಾನು ಅಷ್ಟೇ ಸಂತೋಷವಾಗಿರ್ತೀನಿ. ಪುಟ್ಟಿ, ಯಾಕಮ್ಮ ಆ ಥರ ಕಿರ್ಚ್ಕೊಂಡೆ? ಯಾತ ಗಾಬರಿ ಆಗಿದ್ಯಾ? ನೀರ್ ಕುಡಿತೀಯಾ? ತಾತ, ನಾನ್ ನೀರ್ ಕುಡ್ದೆ. ಅದ್ ಸರಿ, ನೀವ್ಯಾಕಿನ್ನು ಮಲ್ಗಿಲ್ಲ? ಇಲ್ಲಮ್ಮ, ಯಾವ್ದೋ ಸಂಸಾರದಲ್ಲಿ ಕಿತ್ತಾಟ ಅಂತ ಒಂದು ಕಾದಂಬರಿ ಓದ್ತಾ ಇದ್ನಮ್ಮ. ತಲೆ ಕೆಟ್ಟೋಯ್ತು. ಹಾಗೇ ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದೆ, ನೀನ್ ಕಿರ್ಚಿ ಶಬ್ದ ಕೇಳಿಸ್. ಅದಕ್ಕೆ ಏನಾಯ್ತು ಅಂತ ಬಂದೆ ಪುಟ್ಟಿ. ಏನಾಯ್ತಮ್ಮ? ಟ್ಯಾಬ್ಲೆಟ್ಸ್ ಎಕ್ಸ್ಚೇಂಜ್ ಮಾಡಿ ಕೊಡ್ತಾ ಇದ್ರು ನೆನಪು ಬರ್ತಾ ಇದೆಯಾ? ಇರೋ ಪರಿಸ್ಥಿತಿ 7.5 ತಿಂಗಳು ನೆನಪು ವಾಪಸ್ ಬರಬಾರ್ದು ಅಂತ ಪ್ರಯತ್ನ ಪಡ್ತಾ ಇದ್ರೆ ಅದು ಹೇಗೆ ಬರ್ತಾ ಇದೆ? ನಾನು ಕೊಡ್ತಾ ಇರೋ ಟ್ಯಾಬ್ಲೆಟ್ ವರ್ಕ್ ಆಗ್ತಾ ಇಲ್ವಾ? ಮತ್ತೆ ನಿನ್ಗೆ ಅದೇ ತರ ಕನ್ಸೇನಾರು ಬಿತ್ತೇನಮ್ಮ? ಅದೇ ಯಾರೋ ಗಂಡಸು ನಿನ್ ಹಿಂದೆ ಅರ್ಶನದ ನೀರು ಹಿಡ್ಕೊಂಡು ಓಡ್ ಬಂದ ಅಂತೆಲ್ಲ ಹೇಳಿದ್ಯಲ್ಲ, ಅದೇ ತರ ಕನ್ಸು ಬಿತ್ತ? ಇಲ್ಲ ತಾತ, ಮತ್ತೆ ಕನ್ಸ್ ಬಿದ್ದಿದ್ದೇನೋ ನಿಜ. ಹಾ, ಆದ್ರೆ ಬಿದ್ದಿದ್ದು ಆ ಕನ್ಸಲ್ಲ. ಮತ್ತೆ ನನ್ ಕನ್ಸಲ್ಲಿ ಅಮ್ಮ ಬಂದಿದ್ರು ತಾತ. ಸುಮಿತ್ರನಾ? ಹೌದು ತಾತ. ಇವತ್ ನನ್ ಕನ್ಸಲ್ಲಿ ಅಮ್ಮ ಬದುಕಿದಾಗ ಅನ್ನಿಸ್ತು. ನಿದ್ದೆ ಬರ್ದೆ ಒತ್ತಾಡ್ತಿದ್ ನನಗೆ ಅಮ್ಮ ಲಾಲಿ ಹಾಡಿ ನನ್ನ ಮಲಗಿಸ್ತಾ ಇದ್ದಾಗ ಕನಸ್ಬಿತ್ತು ತಾತ. ಪರವಾಗಿಲ್ವೇ? ಕರಳಿನ ಕೂಗು ಜೋರಾಗೆ ಕೂಗ್ತಾ ಇದೆ. ಅಷ್ಟೇ ಅಲ್ಲ ತಾತ, ಯಾವುದೋ ಒದ್ದಾಟದಲ್ಲಿದ್ದ ನನಗೆ ಅಮ್ಮನೇ ಸಮಾಧಾನ ಮಾಡಿದ್ದು. ಅವ್ರ ಲಾಲಿ ಹಾಡು, ಮಾತು, ಸ್ಪರ್ಶ ಎಲ್ಲ ನನ್ನ ನೋವನ್ನ ಕರ್ಗೋ ರೀತಿ ಮಾಡ್ತಿತ್ತು. ಕನ್ಸಲ್ಲೂ ಕೂಡ ಯಾವುದೋ ಭಯ, ಆತಂಕ ನನ್ನನ್ನ ಆವರಿಸಿತ್ತು. ಯಾವುದೋ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ನಾನು ಸಿಕ್ಕಾಕೊಂಡಿದ್ದೆ. ನಿಜ ತಾತ, ನಾನ್ ಯಾವತ್ತೂ ಅಂತ ಸಿಚುವೇಶನ್ ಫೇಸ್ ಮಾಡೇ ಇರ್ಲಿಲ್ಲ. ಆ ರೀತಿ ಪ್ರಾಬ್ಲಮ್ ಬಂದಿತ್ತು. ನನ್ ಏನ್ ಮಾಡ್ಬೇಕಂತ ಗೊತ್ತಾಗ್ದೆ ಕಳ್ದೋಗಿದ್ದೆ ತಾತ. ಆಗ ಅಮ್ಮ ಬಂದ್ರು. ಅವ್ರ ಪ್ರೀತಿ ಮಾತು ನನ್ಗೆ ಧೈರ್ಯ ಕೊಡ್ತು, ನನ್ಗೇನೋ ಒಂಥರ ಶಕ್ತಿ ಕೊಡ್ತು. ಅವ್ರ ಸಮಾಧಾನನೇ ನನ್ಗೆ ನೆಮ್ಮದಿ ಅನ್ನಿಸ್ತು. ಅದು ಕನ್ಸಾಗಿದ್ರು ಅಮ್ಮ ಇದ್ದಿದ್ರೆ ಕಷ್ಟ ಕೂಡ ಹಗುರ ಆಗ್ತಿತ್ತು ಅಂತ ಅನ್ನಿಸ್ತಿತ್ತು ತಾತ. ತಾಯಿ ಪ್ರೀತಿ ಅಂದ್ರೆ ಹಾಗೆ ಅಲ್ವಾ ಪುಟ್ಟಿ? ತಾಯಿ ಅಂದ್ರೆ ಅದೊಂದು ವ್ಯಕ್ತಿ ಅಲ್ಲಮ್ಮ, ಅದೊಂದು ದಿವ್ಯವಾದ ಶಕ್ತಿ. ಅವಳ ಮಾತಿದೆಯಲ್ಲ, ನೊಂದವರಿಗೆ ಮದ್ದಾಗುತ್ತಮ್ಮ. ತಾಯಿನೇ ಹಾಗಮ್ಮ, ನಮ್ಮ ಬದುಕಿಗೆ ಪ್ರೀತಿಯ ಸ್ವರೂಪ ಅಮ್ಮ ಅವಳು. ಅಂತ ತಾಯಿ ಪ್ರೀತಿನ
ಆ ದೇವ್ರು ನನ್ನಿಂದ ಯಾಕೆ ಕಿತ್ಕೊಬಿಟ್ಟ ತಾತ? ಅಯ್ಯೋ ಪುಟ್ಟಿ, ನಿನ್ ತಾಯಿ ಸತ್ತಿಲ್ಲಮ್ಮ, ಆದ್ರೆ ಆ ವಿಷಯ ಹೇಳೋ ಪರಿಸ್ಥಿತಿಲಿ ನಾನಿಲ್ಲ ತಾಯಿ. ಲೋ, ಏನೋ ನಿಂದ್ ರೋದ್ನೆ. ತಂದೆ, ನಂದು ಮೆಡಿಕಲ್ ಫೀಲ್ಡ್ ಅಲ್ಲಿ ಕೆಲಸ. ವೆಹಿಕಲ್ ಎಮರ್ಜೆನ್ಸಿ ಯಾವಾಗ ಬರುತ್ತೆ ಅಂತ ಯಾರಿಗೋ ಗೊತ್ತಾಗುತ್ತೆ. ಇವಾಗ ನಾವು ಟೈಮ್ ಗೀಮೆಲ್ಲ ನೋಡ್ಕೊಂಡು ಕೂತ್ಕೊಳ್ಳೋದಕ್ಕಾಗತ್ತಾ? ಯಾರಿಗೋ ಒಬ್ರಿಗೆ ಎಮರ್ಜೆನ್ಸಿ ಇದೆ, ಮೆಡಿಸಿನ್ಸ್ ಕೊಡ್ಬೇಕು, ಬಾ ಹಂಗೆ ಕೊಟ್ಬಿಟ್ಟು ಬಂದ್ಬಿಡೋಣ. ಮಗ, ನಾನು ಮೆಡಿಕಲ್ ಫೀಲ್ಡ್ ಅವ್ರೆ ಅಂತಾನೆ ಹೇಳ್ತಾ ಇಲ್ಲ. ಮನುಷ್ಯನಾದವನು ಇನ್ನೊಬ್ರು ಕಷ್ಟಕ್ಕೆ ಆಗ್ಬೇಕಣೋ, ಅದ್ರಲ್ಲೂ ನಿಮ್ ಫೀಲ್ಡ್ ಅಲ್ಲಿ ಇರೋರಂತೂ ತುಂಬಾ ರೆಸ್ಪಾನ್ಸಿಬಲ್ ಆಗಿರ್ಬೇಕು. ನೋಡಿ, ನಾನು ಬರ್ತೀನಿ ನಿನ್ ಜೊತೆ, ನನಗೂ ಪುಣ್ಯ ಸಿಗ್ಲಿ. ತಾತ, ಇವತ್ತು ಅಮ್ಮ ಇದ್ದಿದ್ರೆ ನನ್ಗೆ ಈ ರೀತಿ ಸಂಕಟ ಪಡೋದಕ್ಕೆ ಬಿಟ್ಕೊಡ್ತಿದ್ಲ? ಖಂಡಿತ ಇಲ್ಲ. ನಿನ್ನಮ್ಮನಿಗೆ ನೀನು ಅಂದ್ರೆ ಪ್ರಾಣ ಕಣೆ. ಅವಳು ನಿನಗೋಸ್ಕರ, ನಿನ್ನನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಆ ದಿನ ಗಂಡನ ವಿರುದ್ಧ ಹೋರಾಟಕ್ಕೆ ಇಳಿದವಳು ಅವಳು. ಆದ್ರೆ ತಾತ, ನಾನ್ ಹುಟ್ಟಿದ್ಮೇಲೆ ನನ್ನ ಬಿಟ್ಟೋದ್ಲು ಅಲ್ವಾ? ನೀನ್ ನನ್ಗೆ ಪ್ರೀತಿ ಕೊಟ್ಟಿದ್ಯ, ಜಡೆ ಹಾಕಿ ಸ್ಕೂಲಿಗೆ ಕಳ್ಸಿದ್ಯ, ನಾನ್ ನಗ್ನಗ್ತಾ ಇರ್ಬೇಕು ಅಂತ ನನ್ ಸಂತೋಷಕ್ಕೆ ನೀನ್ ಏನ್ ಬೇಕೋ ಎಲ್ಲ ಮಾಡಿದ್ಯ. ಆದ್ರೆ ನಿನ್ ಪ್ರೀತಿ ಜೊತೆ ಅಮ್ಮನ್ ಪ್ರೀತಿನೂ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಲ್ವಾ? ಇವತ್ತು ಯಾಕಮ್ಮ ಯಾವತ್ತೂ ಇಲ್ದೇ ಇರೋಳು ಅಮ್ಮ ಅಮ್ಮ ಅಂತ ಕನ್ವರ್ಸ್ತಾ ಇದ್ಯಾ? ಗೊತ್ತಿಲ್ಲ ತಾತ, ಇವತ್ ಅಮ್ಮ ತುಂಬಾ ನೆನ್ಪಾಗ್ತಿದ್ದಾರೆ. ಅವ್ರು ನನ್ಗೋಸ್ಕರ ಬರ್ತಾರೇನೋ ಅಂತ ಅನ್ನಿಸ್ತಿದೆ ತಾತ. ಈ ತುಳಸಿ ಮನ್ಸು ಮಾಡಿದ್ರೆ ನಿಮ್ಮಮ್ಮ ಇವತ್ತೇ ಬರ್ತಾಳೆ. ಆದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ನಾನ್ ಮನ್ಸ್ ಮಾಡಲ್ಲ. ನೋಡು, ನೀನು ಏನೇನೋ ಯೋಚನೆ ಮಾಡ್ಬೇಡ. ನಿನ್ ಕೂಗು ದೇವ್ರಿಗೆ ಕೇಳಿಸುತ್ತೆ. ಕೇಳಿಸ್ಕೊಂಡ್ರೆ ಅಮ್ಮನ ವಾಪಸ್ ಕಳಿಸ್ಕೊಡ್ತಾನ ತಾತ? ಕಳಿಸ್ಕೊಡ್ತಾನಂದ್ರೆ ಹೇಳಿ, ಸೆಕೆಂಡ್ ಒಂದ್ಸ ಸಲ ಕೂಗ್ತೀನಿ ತಾತ. ಮದ್ವೆ ವಿಚಾರ ಮಾತಾಡು ಅಂದ್ರೆ ಈ ನಮ್ಮಪ್ಪ ದೇವ್ರ ವಿಚಾರ ಮಾತಾಡ್ತಾ ಇದಾರೆ. ನಾನ್ ಬುದ್ಧಿ ಬಂದಾಗ್ಲಿಂದಾನು ನೋಡ್ತಿದ್ದೀನಿ, ನಾನ್ ಏನ್ ಕೇಳ್ತೀನೋ ಯಾವ್ದನ್ನು ಇಲ್ಲ ಅಂತ ಎಲ್ಲಾನು ಕೊಡ್ಸಿದ್ಯ. ಕೈಲಾಗಿದ್ದನ್ನೆಲ್ಲ ಮಾಡಿದ್ದೀನಮ್ಮ. ನೋಡು, ನನಗೆ ದೊಡ್ಡ ಸಾಮ್ರಾಜ್ಯನೇ ಇದೆ, ಅದನ್ನ ಭಗವಂತ ಕೊಟ್ಟಿದ್ದಾನೆ. ಆ ಸಾಮ್ರಾಜ್ಯ ದೊಡ್ಡದಲ್ಲ, ನನಗೆ ನೀನೇ ದೊಡ್ಡ ಸಾಮ್ರಾಜ್ಯ, ನೀನೇ ನನ್ನ ಪ್ರಪಂಚ. ಅವನಮ್ಮ, ನಿನಗಿಂತ ಮುಖ್ಯವಾದ್ದು ನನಗೆ ಯಾವುದೂ ಇಲ್ಲ. ಆದ್ರೆ ಅಮ್ಮನ್ನ ಕೇಳಿದಾಗ ಯಾವಾಗ್ಲೂ ನೀನ್ ಮೌನವಾಗ್ಬಿಡ್ತಿದ್ದೆ. ಯಾಕೆ ಅಂತ ನನಗೆ ಇವಾಗ ಅರ್ಥ ಆಗ್ತದೆ. ಯಾಕಂದ್ರೆ ಅಮ್ಮ ವಾಪಸ್ ಬರ್ದೇ ಇರೋ ಜಾಗಕ್ಕೆ ಹೋಗಿದ್ದಾರೆ ಅಂತ ಅಲ್ವಾ ತಾತ? ನೋಡು ಪುಟ್ಟಿ, ನೀನು ಪದೇ ಪದೇ ಅವಳು ಬರ್ದೇ ಇರೋ ಜಾಗಕ್ಕೆ ಹೋಗಿದ್ದಾಳೆ ಅಂತ ಹೇಳ್ಬೇಡಮ್ಮ. ಅವಳು ನಮ್ಮನ್ ಬಿಟ್ಟು ಎಲ್ಲೂ ಹೋಗಿಲ್ಲ. ನಮ್ ನೆನ್ಪಲ್ಲಿದ್ದಾರೆ, ಕೊನೆಯವರೆಗೂ ಇರ್ತಾರೆ ಅಂತಾನೂ ಗೊತ್ತು. ಆದ್ರೆ ಜೀವಂತವಾಗಿ ಬರಲ್ಲ ಅಲ್ವಾ? ಮತ್ತೆ ನನ್ಗ ಮಮತೆ ಸಿಗಲ್ಲ ಅಲ್ವಾ ತಾತ? ಹಾಗೆಲ್ಲ ಅನ್ಕೋಬೇಡ ಪುಟ್ಟಿ, ನೀ ಅನ್ಕೊಂಡಿದ್ದೆಲ್ಲ ಆಗತ್ತೆ. ನನ್ನ ಪ್ರಯತ್ನ ವಿಫಲ ಆಗ್ಬೋದು, ಆದ್ರೆ ದೇವರ ಹತ್ರ ನಮ್ಮ ಪ್ರಾರ್ಥನೆ ಇದೆಯಲ್ಲ, ಅದು ಖಂಡಿತ ಫಲ ಕೊಡು. ಅಳ್ಬೇಡ. ಅದ್ ಸರಿ, ನೀನೇನು ಇಷ್ಟೊಂದು ಖುಷಿಯಾಗಿದ್ಯಾ? ಮುಖದಲ್ಲಿ ಸಂತೋಷ ಎದ್ದು ಕುಣಿತಾ ಇದೆ ಹಂಗೆ. ಯಾಕಂದ್ರೆ ಇವಾಗ ನನ್ನ ಇಡೀ ಫ್ಯಾಮಿಲಿ ನನ್ನನ್ನ ಮಗ ಅಂತ ಒಪ್ಕೊಂಡಿದಾರೋ. ಏನಾದ್ರೂ ನೋವಾದ್ರೆ ಅವ್ರ ಕಣ್ಣಲ್ಲಿ ನೀರ್ ಬರುತ್ತೆ. ನನಗಿಷ್ಟು ದಿವಸ ಸಿಕ್ಕಿರೋದು ಬರೀ ತೋರಿಕೆ ಪ್ರೀತಿ ಅಷ್ಟೇ. ಆದ್ರೆ ಇವಾಗ ನನಗೆ ಮನ್ಸ್ಫೂರ್ತಿಯಾಗಿ ಪ್ರೀತಿ ಕೊಡ್ತಿದಾರೋ. ನೀನ್ ಬಯಸಿದ್ದು ಅದನ್ನೇ ತಾನೆ. ನಿನ್ನಂತ ಒಳ್ಳೆ ಮನ್ಸಿರೋನ್ಗೆ ಈ ಪ್ರೀತಿ ಯಾವತ್ತೂ ಸಿಗ್ಬೇಕಿತ್ತು. ಸ್ವಲ್ಪ ಲೇಟ್ ಆಗಿದೆ ಅಷ್ಟೇ.
ಆದ್ರೂ ಸಿಗ್ತಾ ಇದೆಯಲ್ಲೋ ಬಿಡು. ಹೌದು ಕಣ, ಇವತ್ತು ನಮ್ಮ ಮನೇಲಿ ನನಗೂ ಝಾನ್ಸಿ ಮೇಡಮ್ಗೂ ಒಳ್ಳೇದಾಗ್ಬೇಕು ಅಂತ ಬಯಸ್ತಾ ಇದ್ದಾರೆ, ಬೇಡ್ಕೋತಾ ಇದ್ದಾರೆ. ತರುಣ, ಝಾನ್ಸಿ ಮೇಡಮ್ಗೆ ಹಳೆ ನೆನಪೆಲ್ಲ ವಾಪಸ್ ಬಂದ್ಬಿಟ್ರೆ ಅವ್ರು ಕಳ್ಕೊಂಡಿದ್ದಾರೆ ನೋಡು ತಾಯಿ ಪ್ರೀತಿ, ಅದನ್ನ ನಮ್ಮನೆಯವ್ರು ಕೊಡ್ತಾರೆ. ಆಮೇಲೆ ಖಂಡಿತ ಝಾನ್ಸಿ ಮೇಡಮ್ ನಮ್ಮನೇಲಿ ತುಂಬಾ ಚೆನ್ನಾಗಿರ್ತಾರೆ. ಇಷ್ಟೆಲ್ಲ ಆದ್ಮೇಲೆ ಅದು ಆಗದೆ ಇರುತ್ತೇನೋ? ಖಂಡಿತ ಆದಷ್ಟು ಬೇಗ ನೀನು ಝಾನ್ಸಿ ಒಂದು ಆಗೇ ಆಗ್ತೀರಾ. ಯಾಕೆಂದ್ರೆ ನೀವಿಬ್ರು ಒಳ್ಳೆ ಮನ್ಸಿರೋರ್ ಕಣೋ, ನಿಮ್ಗೆ ಒಳ್ಳೇದೇ ಆಗುತ್ತೆ. ಜೀವನದಲ್ಲಿ ಝಾನ್ಸಿ ಮೇಡಮ್ಗಿರೋ ಕೊರತೆ ಅಂದ್ರೆ ಅದು ಒಂದೇ ಕಣ, ಅದು ತಾಯಿ ಪ್ರೀತಿ. ಇದ್ದಿದ್ರೆ ಕರ್ಕೊಂಬದವ್ರ ಹತ್ರ ಬಿಡ್ಬೋದಾಗಿತ್ತು. ಆದ್ರೆ ಏನ್ ಮಾಡೋಣ, ಆ ದೇವ್ರವ್ರನ್ನ ಬೇಗ ಮೇಲೆ ಕರ್ಕೊಂಬಿಟ್ಟ. ಯಾಕಡೆ ಆಗ್ತಿದೆ, ಶುರು ಹಚ್ಕೊಳ್ಳಿ. ತುಂಬಾ ನೋವ್ತಾ ಇದೆ, ಬಿಟ್ಬಿಡಿ ನನ್ನ. ನಿನ್ ಕೈ ಮುಗಿದ್ರು ಅಷ್ಟೇ ಕಣೆ, ನಿನ್ ಬೆರಳು ಮುರಿಯೋದ್ ಮಾತ್ರ ಬಿಡೋದೇ ಇಲ್ಲ. ನೋವ್ತಾ ಇದೆ, ಬಿಟ್ಬಿಡಿ. ನೋವ್ತಾ ಇದೆ ಅಮ್ಮ. ಮಗ, ಏನ್ ನೋಡ್ತಾ ಇದೆಯಾ? ಅಲ್ಲಿ ಯಾರೋ ಕಿರಿಸ್ದಂಗ್ ಆಗ್ಲಿಲ್ವಾ? ಹೌದು, ನನ್ಗೂ ಕೇಳಿಸ್ತು. ನಂಗೆ ತುಂಬಾ ನೋವಾಗ್ತಾ ಇದೆ, ಬಿಟ್ಬಿಡಿ. ಏಯ್, ವಾಯ್ಸ್ ಜಾಸ್ತಿ ಮಾಡಿದ್ರೆ ನೋವಿನ್ನು ಜಾಸ್ತಿ ಆಗುತ್ತೆ ಅಷ್ಟೇ. ಏನು ಮಾಡಲ್ಲ, ಸ್ವಲ್ಪ ಟಾರ್ಚರ್ ಮಾಡ್ತೀನಿ ಅಷ್ಟೇ. ಮತ್ತೆ ಮತ್ತೆ ಕೇಳಿಸ್ತಿರೋ ಸೌಂಡ್ ಕೇಳಿಸ್ತಿದ್ದೆ ತಾನೆ? ಹೌದು ಮಗ, ನನ್ಗೂ ಕೇಳಿಸ್ತಾ ಇದೆ. ರಾಘು, ಪಕ್ಕ ಅಲ್ಲಿ ಯಾರೋ ಏನೋ ಪ್ರಾಬ್ಲಮ್ ಅಲ್ಲಿ ಇದ್ದಾರೆ ಕಣೋ. ಬಾ ಹೋಗ್ರೋಣ, ಬಿಡಿ. ಯಾಕಪ್ಪ ಮನ್ಸಿನ ಮಾತನ್ನ ಹೇಳ್ದೆ ಹಾಗೆ ಉಳಿಸ್ಕೊಂಡ್ಬಿಟ್ಟೆ? ಮಾತನ್ನ? ಯಾವ ಮಾತನ್ನ? ಏನ್ ಮಾತಾಡ್ತಾ ಇದ್ದೀಯ ನೀನು? ಈ ಕಡೆ ನಾನು ಹೇಳಿರೋ ಮದುವೆ ವಿಚಾರನೂ ಪ್ರಸ್ತಾಪ ಮಾಡಿದೆ, ಈ ಕಡೆ ಝಾನ್ಸಿ ಅಮ್ಮ ಬದುಕಿದಳೆ ಅನ್ನೋ ಸತ್ಯನೂ ಝಾನ್ಸಿಗೆ ಹೇಳ್ದೆ. ಯಾಕಪ್ಪ ಈ ತರ ವಿಲವಿಲ ಅಂತ ಒದ್ದಾಡ್ತಾ ಇದೀಯಾ? ನೋಡು, ಏನಾದ್ರೂ ಒಂದು ಡಿಸಿಷನ್ ತಗೋ, ಇಲ್ಲಾಂದ್ರೆ ಇದೊಂಥರ ಹುಳ ತರ ನಿನ್ ತಲೆ ಒಳಗಡೆ ಕೊರಿತಾ ಇರುತ್ತೆ. ತುಂಬಾ ಟೆನ್ಷನ್ ತಗೊಳ್ಳೋದು ಆರೋಗ್ಯಕ್ಕೆ ಒಳ್ಳೇದಲ್ಲ. ಸೊ ಆದಷ್ಟು ಬೇಗ ಏನಾದ್ರೂ ಒಂದು ನಿರ್ಧಾರ ತಗೊಂಡು ಝಾನ್ಸಿ ಮದುವೆ ನನ್ನ ಮಗನ ಜೊತೆ ಮಾಡಿಸು. ನೀನು ಹೇಳೋದು ಹೇಗಿದೆ ಗೊತ್ತಾ? ಸಾಕಿದ ಪ್ರಾಣಿನ ಕಟ್ಕನ್ ಕೈ ಕೊಡೋದಕ್ಕೆ ಹಿಂದು ಮುಂದೆ ಯೋಚನೆ ಮಾಡ್ತೀವಿ, ಅಂಥದ್ರಲ್ಲಿ ನನ್ನ ಮೊಮ್ಮಗಳನ್ನ ಪಾಪಿ ಅಂತ ನಿನ್ನ ಮಗನಿಗೆ ಕೊಡಕ್ ಸಾಧ್ಯನೇ? ಸ್ವಲ್ಪ ಯೋಚನೆ ಮಾಡೆ. ನೋಡಪ್ಪ, ಪ್ರಾಕ್ಟಿಕಲಿ ನಿಂಗೊಂದು ವಿಷಯ ಹೇಳ್ತೀನಿ ಕೇಳು. ಎನಿ ವಿಚ್ ವೇಸ್ ನಮ್ ಝಾನ್ಸಿಗೆ ಮೆನ್ ಡಾಮಿನೇಷನ್ ಇಷ್ಟ ಇಲ್ಲ. ಹಾಗಿದ್ಮೇಲೆ ಅವಳೇ ನಮ್ ಪ್ರಣವ್ಗೆ ತಾಳಿ ಕಟ್ಟಿ ಜೊತೆಲಿ ಇಟ್ಕೊಂಡ್ಬಿಡ್ಲಿ ಬಿಡು. ಯಾಕೆ ಸುಮ್ಮನೆ ಇಷ್ಟೊಂದು ಟೆನ್ಷನ್ ತಗೊಳ್ತೀಯ? ಆಹಾ, ಆಸ್ತಿಗೋಸ್ಕರ ನಿನ್ನ ಮಗನ್ನ ಯಾವ ಮಟ್ಟಕ್ಕೆ ಬೇಕಾದ್ರೂ ಇಳಿಸೋದಕ್ಕೆ ನೀನು ರೆಡಿ ಇದೆಯಾ ಅಂತ ಆಯ್ತು. ನಿನ್ನ ಸೊಸೆನ ಕಿಡ್ನಾಪ್ ಮಾಡಿಟ್ಟಿರೋ ನನಗೆ ಬೇರೆ ಎಲ್ಲ ಯಾವ ಲೆಕ್ಕನೂ ಇಲ್ಲಪ್ಪ. ನಿನ್ ಲೆಕ್ಕ ಮೇಲೊಬ್ಬ ಇದಾನಲ್ಲ, ಅವನೊಪ್ಪೋದಿಲ್ಲ. ಅವನ ಲೆಕ್ಕನೇ ಬೇರೆ ಇರುತ್ತೆ. ಆ ಲೆಕ್ಕಕ್ಕೆ ಸರಿಯಾದ ಫಲ ಕೊಟ್ಟೇ ಕೊಡ್ತಾನೆ. ಅದು ಏನೇ ಬರ್ಲಿ, ನಾನ್ ಪರಿಹಾರ ಹುಡ್ಕೊಳ್ತೀನಿ. ನೋಡಪ್ಪ, ಸುಮ್ಮನೆ ನೀನು ಏನೇನೋ ಯೋಚನೆ ಮಾಡಿ ಪಾಪದ ಹುಡುಗಿ ನಮ್ ಝಾನ್ಸಿಗೆ ದುಃಖ ಕೊಡಬೇಡ. ಲೇ ತುಳಸಿ, ನಿನಗೆ ಪ್ರೀತಿ ವಾತ್ಸಲ್ಯ ಮಮಕಾರ ಅವಳ ಬಗ್ಗೆ ಇತ್ತಿದ್ರೆ ಆ ಮಗು ತಾಯಿ ಪ್ರೀತಿನ ಕನಸಲ್ಲಿ ನೆನೆಸ್ಕೊಂಡು ಅನುಭವಿಸುವಂತ ಸ್ಥಿತಿ ಬರ್ತಾ ಇರಲಿಲ್ಲ ಕಣೆ. ಆ ಮಗು ನೆನಪನ್ನ ಕಳ್ಕೊಂಡ್ಬಿಟ್ಟಿದ್ದಾಳೆ, ತನ್ನ ಗಂಡನ ಪ್ರೀತಿನ ದೂರ ಮಾಡ್ಕೊಂಡಿದ್ದಾಳೆ. ನಿನಗೆ ಒಂದಿಷ್ಟಾದ್ರೂ ಅವಳ ಬಗ್ಗೆ ಕನಿಕರ ಬೇಡವೇನೆ? ಅಪ್ಪ, ಪದೇ ಪದೇ ಅವಳ ಗಂಡ ಅಂತ ಅವನ ವಿಷಯ ತೆಗಿಬೇಡಪ್ಪ. ನೀನು ಅಷ್ಟೇ, ಅವಳ ಬಗ್ಗೆ ಕಾಳಜಿ ಇದೆ ಮಮಕಾರ ಇದೆ ಅಂತ ಕತೆ ಕಟ್ಬೇಡ ನನ್ ಮುಂದೆ. ನೀನು ಮನುಷ್ಯಲೇ ಅಲ್ಲ ಕಣ, ರಾಕ್ಷಸಿ ನೀನು. ಹೌದು ಹೌದು, ನಾನು ರಾಕ್ಷಸಿನೇ. ನನ್ನ ಆಸೆ ಆಕಾಂಕ್ಷಕ್ಕೋಸ್ಕರ
ನಾನು ಯಾರನ್ನ ಬೇಕಾದ್ರೂ ಬಲಿ ಕೊಡ್ತೀನಿ. ನೋಡಪ್ಪ, ಇನ್ನ ನನಗೆ ಕಾಯೋ ತಾಳ್ಮೆ ಇಲ್ಲ. ನಿನಗೆ ನಿನ್ ತಂಗಿ ಮಗಳು ಸುಮಿತ್ರ ಸಿಗಲ್ಲ. ಬೇಡ ಕಣೆ, ಅಷ್ಟೊಂದು ಕಠೋರ ಆಗ್ಬೇಡ್ವೆ. ನಿನಗಿನ್ನ 10 days, 10 ದಿನ ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ನೀನು ಪ್ರಣವ್ ಜಾನ್ಸಿ ಮದುವೆ ಮಾಡಿಸ್ಬೇಕು. ಇಲ್ಲ ಅಂದ್ರೆ ಇಲ್ಲ ಅಂದ್ರೆ 11ನೇ ದಿನ ನಿನ್ನ ಸೊಸೆ ಸುಮಿತ್ರ ಸಾಯ್ತಾರೆ. ನೀನ್ ಯಾಕೆ ಕಟಕರ ತರ ಮಾತಾಡ್ತೀಯ? ಏನ್ ಹೇಳ್ತಾ ಇದೀಯ ನೀನು? ಸತ್ಯ ಹೇಳ್ತಾ ಇದ್ದೀನಪ್ಪ. ಇವತ್ತಿಂದ ನಿನ್ನ ಸೊಸೆಗೆ ಟಾರ್ಚರ್ ಕೊಡಿಸೋದಕ್ಕೆ ಶುರು ಮಾಡಿದ್ದೀನಿ. ಪ್ರತಿ ದಿನ ನಿನ್ನ ಸೊಸೆ ಅಲ್ಲಿ ನರ್ಕ ಅನ್ಭವ. ಸಮಾಜ ದೃಷ್ಟಿಯಲ್ಲಿ ಸತ್ತಿರೋ ನಿನ್ನ ಸೊಸೆ ನಿಜವಾಗ್ಲೂ ಸಾಯ್ತಾಳೆ. ಬೇಡ ತುಳಸಿ, ಬೇಡ ಕಣೆ, ಆ ನಿರ್ಧಾರ ಮಾಡಬೇಡ ಕಣೆ. ಬೇಕು, ನನಗೆ ಈ ಆಸ್ತಿ ಬೇಕು. ಚಾನ್ಸಿ ನನ್ನ ಸೊಸೆ ಆಗ್ಬೇಕು. ಅದು ಇನ್ನು 10 ದಿನದಲ್ಲಿ ಡಿಸೈಡ್ ಆಗ್ಬೇಕು. ಶೋ, ನಿನ್ ಯಾಕೆ ಅರ್ಥ ಆಗಲ್ಲ? ಅವಳು ಒಪ್ಪ ಮನಸ್ಥಿತಿ ಇಲ್ಲ. ನಾನು ಬಿಡ್ಕೊಡೋ ಪರಿಸ್ಥಿತಿಯಲ್ಲಿ ಇಲ್ಲ ಅಪ್ಪ. ಆಲ್ರೆಡಿ ನಿನ್ ಸೊಸೆಗೆ ನರ್ಕ ದರ್ಶನ ಶುರು ಆಗಿದೆ. ಅದ್ರದ್ದೊಂದು ವಿಡಿಯೋ ಮಾಡಿ ಫಸ್ಟ್ ಡೇ ಫಸ್ಟ್ ಶೋ ನಿನಗೆ ತೋರ್ಸೋದಿಕ್ಕೆ ಅರೇಂಜ್ಮೆಂಟ್ಸು ಮಾಡಿಸ್ತೀನಿ. ನೆನಪಲ್ಲಿರಲಿ, 10ನೇ ದಿನಕ್ಕೆ ಎಲ್ಲ ಕ್ಲಿಯರ್ ಆಗ್ಬೇಕಾ? ಇಲ್ಲ ಅಂದ್ರೆ 1 ದಿನ ಕಳೆದ ಮೇಲೂ ನೀನು ಓಕೆ ಅಂದ್ರೆ ಸುಮಿತ್ರನ್ ಹೆಣ ಕೂಡ ಸಿಗೋದಿಲ್ಲ. ಇವಳನ್ನ ಹ್ಯಾಕ್ ಹಾಗೆ ತರೋದು? ನನ್ ಕೈಲಿ ಏನೂ ಮಾಡಕ್ಕಾಗ್ತಾ ಇಲ್ವೇ? ಯಾವ್ದಾದ್ರೂ ಒಂದು ದಾರಿ ತೋರ್ಸಪ್ಪ ನನ್ಗೆ. ನೋ ಮಗ, ಬೇಗ ಬಾರ. ಪ್ರಾಣ ಹೋಗ್ತಾನೆ, ನನ್ಗೆ ಆಗ್ತಾ ಇಲ್ಲ ಅಮ್ಮ. ಬಿಟ್ಬಿಡಿ. ಅಯ್ಯೋ, ನಿನ್ ದಿನ ಹೀಗೆ ಅನ್ಭವಿಸ್ಬೇಕಣೆ. ಅಯ್ಯೋ ದೇವ್ರೇ, ನನಗೆ ಯಾಕಪ್ಪ ಈ ನರಕ ತೋರಿಸ್ತಾ ಇದೆಯಾ? ಯಾಕೆ ತಂದೆ ಈ ಶಿಕ್ಷೆ ಕೊಡ್ತಾ ಇದೆಯಾ? ನನ್ನ ಉಳಿಸ್ಕೊಳಕ್ಕೆ ನೀ ಬರಲ್ವಾ ತಂದೆ? ನನ್ನೊಂದು ದೇವ್ರು ಬಂದಾಯ್ತು. ಅಮ್ಮ, ಬಾಗ್ಲು ತೆಗೀರಿ, ನಾವು ಹೊರಗಡೆನೆ ನಿಂತಿದೀವಿ. ನಿಮ್ಗೇನಾಗೋದಕ್ಕೂ ನಾವು ಬಿಡಲ್ಲ. ಅಮ್ಮ, ಬಾಗ್ಲು ತೆಗೀರಿ. ಇವ್ರುಗಳು ಸುಮ್ಮನೆ ಇದೆ. ಕೆಲಸ ಆಗೋಯ್ತು. ಇವತ್ತು ಫ್ಯಾಕ್ಟ್ರಿ ರನ್ನಲ್ಲಿಲ್ಲ, ಹೊರಗಡೆ ಎಲ್ಲ ಸೈಲೆಂಟ್ ಆಗಿದೆ. ಯಾವ ಮಾರಿ ಸಿಗಾಕೊಂಡ್ಬಿಟ್ವಲ್ಲ. ಎಕ್ಸ್ಕ್ಯೂಸ್ ಮೀ, ಡೋರ್ ಓಪನ್ ಮಾಡ್ರಿ. ಇವಾಗ ನೀವು ಓಪನ್ ಮಾಡಿಲ್ಲ ಅಂದ್ರೆ ನಾವು ಬಾಗಿಲು ಹೊಡೆದು ಒಳಗೆ ಬರ್ತೀವಿ ಅಷ್ಟೇ. ಅಯ್ಯೋ, ಸುಮ್ಮನೆ ಇರಲೇ. ಇರ್ಬೋದು ನೋಡು, ನಾನು ಇವಳ ಹೇಗಾದ್ರೂ ಮಾಡಿ ಬಾಯಿ ಮುಚ್ಚಿಸ್ತೀನಿ. ನೀನು ಹೊರಗಡೆ ಹೋಗಿ ಮ್ಯಾನೇಜ್ ಮಾಡು. ಇಲ್ಲಿ ನೋಡು, ಯಾವುದೇ ಕಾರಣಕ್ಕೂ ಯಾರಿಗೂ ಮನೆ ಬರಬಾರ್ದು. ಅವ್ರು ಯಾರಾದ್ರೂ ಬಂದ್ರೆ ಒಳಗ್ ಬರಕ್ ಬಿಡ್ಬೇಡ, ವಾಪಸ್ ಹಾಗೆ ಕಳಿಸ್ಬಿಡು. ಡೋರ್ ಓಪನ್ ಮಾಡ್ರಿ. ಯಾರು ನೀವು? ಏನಾಗ್ಬೇಕಾಗಿತ್ತು? ರೈ, ನಾವ್ ಯಾರಾದ್ರೂ ಆಗಿರ್ಲಿ, ಒಳಗಡೆ ಇರೋದು ಯಾರು? ಯಾರದ್ ಕಿರ್ಚಾಡ್ತಿರೋದು? ಯಾರದು? ನಿಮ್ಮನ್ನೇ ಕೇಳ್ತಿರೋದು. ಅದು ನನ್ನ ಹೆಂಡತಿ, ಅವ್ರ ಆರೋಗ್ಯ ಸರಿ ಇಲ್ಲ. ಹೌದಾ? ಕರೀರಿ ಹೊರಗಡೆ. ನೋಡಿ, ಇವಾಗ ಏನು ಇಲ್ಲ, ಅವ್ರು ಸುಮ್ಮನಾಗಿದ್ದಾರಲ್ಲ, ಹೊರಡಿ. ಇಂಥ ಪರಿಸ್ಥಿತಿಲಿ ಅವ್ರನ್ನ ನೋಡ್ದೆ ನಾವಿಂದ ಹೋಗಲ್ಲ. ಇದು ನಮ್ಮನೆ ವಿಚಾರ, ಸುಮ್ಮನೆ ಹೋಗ್ರಿ. ವಿಚಾರ ಯಾರ ಮನೆದಾದ್ರೂ ಆಗಿರ್ಲಿ, ಆದ್ರೆ ಇಲ್ಲಿ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿರೋದು ಒಂದು ಹೆಣ್ಣು. ಅದು ಹೆಂಡತಿ ಆಗಿರ್ಲಿ, ಮಗಳಾಗಿರ್ಲಿ, ಅಥವಾ ಯಾರಾದ್ರೂ ಆಗಿರ್ಲಿ, ಈ ಪರಿಸ್ಥಿತಿಲಿ ಅವ್ರನ್ನ ಕಾಪಾಡ್ಬೇಕಾಗಿರೋದು ಪ್ರತಿಯೊಬ್ರು ಕರ್ತವ್ಯ. ಕರೀರಿ ಅವ್ರನ್ನ. ಹಲೋ, ಒಳ್ಳೆ ಮಾತ್ರಲ್ಲಿ ಹೇಳಿದ್ರೆ ಅರ್ಥ ಆಗಲ್ವಾ? ಅದನ್ನೇ ನಾವು ಹೇಳ್ತಾ ಇರೋದು. ಒಳ್ಳೆ ಮಾತಿಗೆ ಬೆಲೆ ಇಲ್ಲ ಅಂದ್ರೆ ನಾವು ನಮ್ಮ ಸ್ಟೈಲಲ್ಲೇ ಡೀಲ್ ಮಾಡಬೇಕು. ಬಾರ ಯಾಯ್ ಸೈಡ್. ಅಯ್ಯೋ, ಕಾಪಾಡಿ! ಅಯ್ಯೋ, ಯಾರಾದ್ರೂ ಕಾಪಾಡಿ, ಕಾಪಾಡಿ, ಕಾಪಾಡಿ! ನನ್ ಗಂಡಿಂದ ಯಾರಾದ್ರೂ ಕಾಪಾಡಿ!
ಅಮ್ಮ ನೀವೇನು ಯೋಚನೆ ಮಾಡಬೇಡಿ, ಧೈರ್ಯವಾಗಿರಿ, ನಾವು ಬಂದಿದ್ದೀವಿ. ಬಂದ್ರಾ? ಬಂದೇ ಬಿಟ್ರಾ? ನಾನ್ ಹೇಳಿಲ್ವಾ ದೇವ್ರು ಬಂದೇ ಬರ್ತಾನೆ ಅಂತ? ನನ್ನನ್ ಕಾಪಾಡಕ್ಕೆ ದೇವ್ರು ಬಂದೇ ಬಿಟ್ಟ ನನ್ನನ್ ಕಾಪಾಡಕ್ಕೆ. ನಾವು ಬಂದಿದೀವಮ್ಮ, ನಿಮ್ಗಿನ್ ಯಾವ ತೊಂದ್ರೆನೂ ಆಗಲ್ಲ, ತಲೆ ಕೆಡ್ಸ್ಕೊಬಿಡಿ. ಹೇ, ನಾನ್ ಹೇಳಿಲ್ವಾ ದೇವ್ರು ಬಂದೇ ಬರ್ತಾನೆ ಅಂತ? ನೋಡು, ದೇವ್ರಿಗೆ ಪೂಜೆ ಮಾಡ್ಬೇಕು. ಹೋಗು, ಆರ್ತಿ ತಟ್ಟಿ ತಗೊಂಡ. ನಾನು ಆರ್ತಿ ಬೆಳಿಗ್ಗೆ ಪೂಜೆ ಮಾಡ್ಬೇಕು. ಹೋಗು ಬೇಗ. ನನ್ ದೇವ್ರು ಬಂದ್ಬಿಟ್ಟ, ನಂಗೆ ಆರ್ತಿ ತಟ್ಟೆ ಕೊಡಿ, ನನ್ ಪೂಜೆ ಮಾಡ್ಬೇಕು. ಆಯ್ತು, ಸಮಾಧಾನ ಮಾಡ್ಕೊ. ಕೊಡ್ತೀನಿ. ಅಯ್ಯೋ ಅಯ್ಯೋ, ನನ್ ಗಂಡ ಹೊಡಿತಾನೆ. ಕಾಪಾಡಿ ಹೊಡೆದ್ಬಿಡ್ತಾನೆ. ನನ್ ದೇವ್ರ ಪೂಜೆ ಮಾಡ್ಬೇಕು. ಆರ್ತಿ ತಟ್ಟೆ ಕೊಡಿ, ನನ್ ಪೂಜೆ ಮಾಡ್ಬೇಕು. ಆರ್ತಿ ಬೆಳಗ್ಬೇಕು. ಇವ್ರಿಗೆ ಏನಾಗಿದೆ? 2 ವರ್ಷದಿಂದನೂ ಹಿಂಗೆ. ಸಾರಿ, ಯಾರೋ ಪ್ರಾಬ್ಲಮ್ ಇದ್ದಾರೆ ಅಂತ ನಾವು ಬಂದ್ವಿ. ಇನ್ನೂ ಮನುಷ್ಯತ್ವ ಬದುಕಿದೆ. ಮನುಷ್ಯ ಕಷ್ಟದಲ್ಲಿದ್ದಾಗ ಯಾರಾದ್ರೂ ಬಂದೇ ಬರ್ತಾರೆ. ಪಾಪ ಅವ್ರ ಹೆಲ್ತ್ ಅಪ್ಸೆಟ್ ಆಗಿ ಹೀಗೆ ಆಡ್ತಿದ್ದಾರೆ ಅನ್ಸುತ್ತೆ.